ಏನು ಬಿ.ವೈ. ರಾಘವೇಂದ್ರ ಅವರು ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡ್ತಿದ್ದಾರೆ, ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಮೆರವಣಿಗೆ ನಡೀತಾ ಇದೆ. ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಸೇರಿದ್ದಾರೆ. ಜನರೆಲ್ಲರೂ ಕೂಡ ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಏನು ಈ ಒಂದು ಮೆರವಣಿಗೆಗೆ ಕುಮಾರಸ್ವಾಮಿ ಆಗಮಿಸಿದ್ದಾರೆ. ಕುಮಾರಸ್ವಾಮಿ ಜೊತೆಗೆ ಯಡಿಯೂರಪ್ಪ, ಜೊತೆಗೆ ಬಿ.ವೈ. ರಾಘವೇಂದ್ರ, ಅನೇಕ ಬಿಜೆಪಿಯ ನಾಯಕರು ಈ ಒಂದು ಬಸ್ ರ್ಯಾಲಿಯಲ್ಲಿ, ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಬಸ್ ರ್ಯಾಲಿಯಲ್ಲಿ ಭಾಗವಹಿಸಿರೋದು. ದೊಡ್ಡ ಮಟ್ಟದಲ್ಲಿ ಅಂದರೆ ಸ್ಥಳದಲ್ಲಿ ಶಿವಮೊಗ್ಗ ನಗರದ ಯಾವುದು ಶಿವಪ್ಪ ನಾಯಕ ಸರ್ಕಲ್ನಿಂದ ಆರಂಭ ಆದಂಥ ಈ ಒಂದು ಮೆರವಣಿಗೆ ಇಲ್ಲಿವರೆಗೂ ಕೂಡ ಬಂದು ತಲುಪಿರೋದು. ಈಗ ಈ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿರುವಂಥ ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಅವರಿಗೆ ದೊಡ್ಡ ಹಾರವನ್ನು ಕ್ರೇನ್ಗಳ ಮುಖಾಂತರ ಹಾಕ್ತಾ ಇದ್ದಾರೆ, ನಾಯಕರನ್ನ ಸ್ವಾಗತ ಮಾಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲೂ ಕೂಡ ಎಷ್ಟು ಜನರು ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಈ ಒಂದು ನಾಮಿನೇಷನ್ ಫೈಲ್ ಪ್ರಕ್ರಿಯೆ ಈ ಒಂದು ಸಮಾರಂಭದಲ್ಲಿ. ಮತ್ತೊಂದು ಕಡೆ ಸಂದರ್ಭದಲ್ಲಿ ನೋಡಿ, ಇಲ್ಲಿಗೆ ಅಂತ್ಯ ಆಗಿದೆ ಮೆರವಣಿಗೆ. ಈಗ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಈ ಒಂದು ಸರ್ಕಲ್ಗೆ ಅಂತ್ಯ. ಇಲ್ಲಿ ಸಮಾವೇಶ ಅಂತಂದ್ರೆ ಒಂದು ಚಿಕ್ಕದಾಗಿ ವೇದಿಕೆಯಲ್ಲಿಯೇ ಸೇಬಿನ ಹಾರವನ್ನ ಕ್ರೇನ್ ಮುಖಾಂತರ ಹಾಕ್ತಾ ಇರೋದನ್ನ, ಸೇಬಿನ ಹಾರವನ್ನ ಕ್ರೇನ್ ಮುಖಾಂತರ ಈಗಾಗಲೇ ಅಲ್ಲಿ ಅರ್ಪಣೆ ಮಾಡಲಾಗ್ತಾ ಇದೆ. ಜೊತೆಗೆ ಅನೇಕ JDS ಕಾರ್ಯಕರ್ತರು, ಇಲ್ಲಿ ಕುಮಾರಸ್ವಾಮಿ ಆಗಮಿಸಿದ್ದಾರಲ್ಲ, ಇಲ್ಲಿ JDS ಕಾರ್ಯಕರ್ತರು ಕೂಡ ಇದ್ದಾರೆ, JDS ಅಭಿಮಾನಿಗಳು ಕೂಡ ಇದ್ದಾರೆ, ಬಿಜೆಪಿಗೆ ಸಂಬಂಧಪಟ್ಟಂತ ಅಭಿಮಾನಿಗಳು ಕೂಡ ಇದ್ದಾರೆ. ಇಬ್ಬರೂ ಕೂಡ ಸೇರಿ ಒಂದು ಕಡೆ ಬಿಜೆಪಿಗೆ ಜೈಕಾರ ಹಾಕಿದ್ರೆ, ಮತ್ತೊಂದು ಕಡೆ JDSಗೆ ಎರಡೂ ಶಾಲುಗಳನ್ನು ಕೂಡ ಒಬ್ಬೊಬ್ಬರು ಹಾಕೊಂಡಿದ್ದಾರೆ. ಈ ಕಡೆ ಬಿಜೆಪಿ ಮಾಡ್ತಿದ್ದಾರೆ, JDS ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಬೇಕು, ಮೈತ್ರಿ ಎಷ್ಟು ಸ್ಟ್ರಾಂಗ್ ಇದೆ ಈ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ. ಬಿಜೆಪಿ ಜೊತೆಗೆ JDS ಏನು ಅವರು ಸೇರ್ಕೊಂಡಿದ್ದಾರೆ, ಎಷ್ಟು ಸ್ಟ್ರಾಂಗ್ ಇಲ್ಲಿ ತೋರಿಸಲಾಗ್ತಾ ಇದೆ. ಬಿ.ವೈ. ರಾಘವೇಂದ್ರ ಪರ ಜನರು ಇಡೀ ರಸ್ತೆ ತುಂಬೆಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರ್ಕೊಂಡಿರೋದು ದೃಶ್ಯಾವಳಿಗಳಿಂದ ಗಮನಿಸ್ತಾ ಇದ್ದೀವಿ. ಒಟ್ಟಲ್ಲಿ ಈ ಒಂದು ನಾಮಿನೇಷನ್ ಒಂದಂತೂ ಅರ್ಥ ಮಾಡಿಸಲಾಗ್ತಾ ಇದೆ, ಪ್ರತಿಪಕ್ಷಕ್ಕೆ ಎಷ್ಟು ಸ್ಟ್ರಾಂಗ್ ಇದ್ದೇವೆ ನಾವು. ಅಂದ್ರೆ ಶಿವಮೊಗ್ಗದಲ್ಲಿ ರಾಜಕೀಯ ಪಡಸಾಲೆಯಲ್ಲಿ ಏನೆಲ್ಲ ಮಾತುಗಳು ಬರಬಹುದು, ಎಲ್ಲದರ ಕುರಿತಾಗಿ ಇವತ್ತು ಎಲ್ಲರಿಗೂ ಕೂಡ ಉತ್ತರ ಕೊಡುವಂತ ಕೆಲಸ ಈ ಮುಖಾಂತರ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೊಂದು ಕಡೆ ವೇದಿಕೆ ಸಿದ್ಧ ಆಗಿದೆ. ವೇದಿಕೆಯಲ್ಲಿ ಈಗಾಗಲೇ ಸಿಟಿ ರವಿ ಕೂಡ ಭಾಗಿಯಾಗಿದ್ದಾರೆ, ಮಾಜಿ MLA ಸಿಟಿ ರವಿ ಇದ್ದಾರೆ. ಮತ್ತೊಂದು ಕುಮಾರಸ್ವಾಮಿ ಮತ್ತು ಬಿ.ವೈ. ರಾಘವೇಂದ್ರ, ಯಡಿಯೂರಪ್ಪ ಇದ್ದಾರೆ. ಅವರೆಲ್ಲರೂ ಕೂಡ ಈಗ ಬಸ್ಸಿಂದ ಕರೆದುಕೊಂಡು ಬರುವಂತ ಕೆಲಸ ಆಗ್ತಾ ಇದೆ. ಅಲ್ಲಿಂದ ನೇರವಾಗಿ ನೋಡಿ ಕ್ರೇನ್ ಮುಖಾಂತರ ಸೇಬಿನ ಜೊತೆಗೆ ಬ್ಯಾನರ್ ಅನ್ನು ಅಳವಡಿಸಿಕೊಂಡು ಬಿಜೆಪಿ ಮತ್ತು JDSಗೆ ಸಂಬಂಧಪಟ್ಟಂತ ಬಾವುಟಗಳನ್ನ ಇಲ್ಲಿ ಹಾರಾಡಿಸ್ತಾ ಇರೋ ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಕೆಲವರನ್ನ ನಾನು ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಸಮಾರಂಭ ಶುರುವಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಸರ್, ನಮಸ್ತೆ ಸರ್. ಈ ಒಂದು ನೋಡ್ತಾ ಇದ್ದೀರಲ್ಲ ಈ ಶಿವಮೊಗ್ಗದಲ್ಲಿ ಯಾವ ರೀತಿ ಇದೆ ಅಂತ, ಇಷ್ಟೊಂದು ರಶ್, ಇಷ್ಟೊಂದು ಜನ, ಏನ್ ಹೇಳ್ತೀವಿ? ಈ ವಾತಾವರಣ ನೋಡಿದ್ರೆ ನಮ್ಮ ರಾಘಣ್ಣವರು 3 ಲಕ್ಷದಿಂದ ಲೀಡಲ್ಲಿ ಗೆಲ್ತಾರೆ ಅಂತ ಅನುಮಾನನೇ ಇಲ್ಲ. ಹೇಗೆ ಹೇಳ್ತೀರಾ ಅಷ್ಟು ಓಟ್ ಲೀಡಲ್ಲಿ ಗೆಲ್ತಾರೆ? ಅವ್ರು ಮಾಡಿರೋ ಕೆಲಸಗಳು ಅದ್ರ ಮೇಲೆ ಓಟ್ ಹಾಕ್ತಾರೆ. ಮೋದಿ ವರ್ಸಸ್ ರಾಘಣ್ಣ ಅವ್ರು ಮಾಡಿದಂತ ಅಭಿವೃದ್ಧಿ ಕಾರ್ಯಗಳೇ ಇವತ್ತು ಅವ್ರಿಗೆ ಕೈ ಹಿಡಿಯುತ್ತೆ. JDS ನೋಡಿ ಯಾವ ರೀತಿ ಕುಮಾರಸ್ವಾಮಿ ಅವರು ಕೂಡ ಆಗಮಿಸಿದ್ದಾರೆ, JDS ಕಾರ್ಯಕರ್ತರು ಕೂಡ ಆಗಮಿಸಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮೈತ್ರಿ ಎಷ್ಟು ಸ್ಟ್ರಾಂಗ್ ಇದೆ ಅಂತ ತೋರಿಸೋದ. ಮೈತ್ರಿ ವರ್ಕೌಟ್ ಆಗಿದೆ. ನಮ್ಮ ಶಾರದಾಪುರ JDS ಇಂದ ಕುಮಾರಸ್ವಾಮಿ ಅವ್ರ ಕಡೆಯಿಂದ ತುಂಬಾ ಬರುತ್ತೆ, ಚಾನ್ಸಸ್ ಇದೆ, ತುಂಬಾ ಓಟುಗಳು ಬಂದೇ ಬರುತ್ತೆ. ಮೈತ್ರಿದು ಸಕ್ಸಸ್ ಆಗುತ್ತೆ. ಓಕೆ, ಗಮನಿಸ್ತಾ ಇದ್ದೀರಾ ಸರ್, ಇಷ್ಟೊಂದು ಜನ ಜನ ಏನನ್ಸುತ್ತೆ? ಶಿವಮೊಗ್ಗ ಬಿಜೆಪಿಯನ್ನ 100 ಮೋದಿಜಿಯವರಿಗೋಸ್ಕರ ಹಾರೈಸ್ತಾರೆ. ಸರ್, ಬೊಮ್ಮಾಯಿ ಸರ್, ರಾಘವೇಂದ್ರ ಅವರ ಪರವಾಗಿ ಬಂದಿದ್ದೀರಿ, ಏನ್ ಹೇಳ್ತೀರಿ? ಒಂದೇ ಮಾತು ಹೇಳಿ ಸರ್. ಆಗಮಿಸಿದ್ದಾರೆ ಇಲ್ಲಿನ ಅಭ್ಯರ್ಥಿ ಬಿ.ವೈ. ರಾಘವೇಂದ್ರ ಅವರು. ಗಮನಿಸ್ತಿದ್ರ ವೇದಿಕೆಗೆ ಆಗಮಿಸಿ ಈಗ ವೇದಿಕೆ ಕಾರ್ಯಕ್ರಮದಲ್ಲಿ
ಭಾಷಣವನ್ನು ಮಾಡ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಕೊನೆಯ ಹಂತದಲ್ಲಿ, ಆಲ್ಮೋಸ್ಟ್ ನಾಮಿನೇಷನ್ ಪ್ರಕ್ರಿಯೆ ಆಗಿದೆ. ಈಗ ವೇದಿಕೆ ಮೇಲೆ ಹಂಚಿಕೊಂಡು ಕುಮಾರಸ್ವಾಮಿ ಆಗಿರ್ಬೋದು ಅಥವಾ ಬಿ ವೈ ರಾಘವೇಂದ್ರ ಅವರೆಲ್ಲರೂ ಕೂಡ ಮಾತನಾಡುವಂತ ಪ್ರಕ್ರಿಯೆ. ಬೊಮ್ಮಾಯಿರವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ದಯಮಾಡಿ ಬಂಧುಗಳೇ, ಜಯಘೋಷದೊಂದಿಗೆ ನಮ್ಮ ಹೆಮ್ಮೆಯ ಸರ್ ಏನ್ ಹೇಳ್ತೀರಾ ಸರ್? ಇಷ್ಟೊಂದು ಜನ ಸರ್ ರಾಘವೇಂದ್ರ ಅವ್ರ ಪರವಾಗಿ ಬಂದಿದ್ದೀರಾ, ಏನ್ ಹೇಳ್ತೀರಾ? ಅವರ ಪರವಾಗಿರ್ತಕ್ಕಂಥ ಈ ಜನಸ್ತೋಮ ನೋಡಿದಾಗ ಯಾರು ಬೇಕಾದ್ರೂ ಅರ್ಥ. ಸರ್ ಕೇಸರಿ ಶಾಲ್ ತೊಟ್ಟಿದ್ದೀರಾ, ಇದು ನಮ್ಮ ಹಿಂದೂ ಸಂಸ್ಕೃತಿ ಒಂದು ವಸ್ತ್ರ. ದೊಡ್ಡ ಮಾತು ಕೊಡ್ಬೇಕಾಗಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.